Okay students, let's continue the electricity chapter. ಸೊ ಇಲ್ಲಿವರೆಗೂ ಪಾರ್ಟ್ 1ನಲ್ಲಿ ನಾವು ಡೆಫಿನೇಷನ್ಸ್ಗಳನ್ನ ಕಲಿತಾ ಇದ್ವಿ. ಸೊ ರಿಮೈನಿಂಗ್ ಪಾರ್ಟ್ ಯಾವುದು ಅಂದರೆ ಅದು ಜೌಲ್ಸ್ ಲಾ ಆಫ್ ಹೀಟಿಂಗ್. ಸೊ ಜೌಲ್ಸ್ ಲಾ ಆಫ್ ಹೀಟಿಂಗ್ ಏನು ಹೇಳುತ್ತೆ, ಹೀಟ್ ಪ್ರೊಡ್ಯೂಸ್ಡ್ ಇನ್ ಅ ರೆಸಿಸ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಕರೆಂಟ್. ಸೊ ಹೀಟ್ ಪ್ರೊಡ್ಯೂಸ್ಡ್ ಇನ್ ಅ ರೆಸಿಸ್ಟರ್, ಒಂದು ರೆಸಿಸ್ಟರಲ್ಲಿ ಹೀಟ್ ಏನು ಪ್ರೊಡ್ಯೂಸ್ ಆಗಿರುತ್ತೆ ಅದು ಡಿಪೆಂಡ್ ಆಗಿದೆ. ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಸ್ಕ್ವೇರ್ ಆಫ್ ದ ಕರೆಂಟಿಗೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್. ಸೊ ಆ್ಯಸ್ ಯು ನೋ ವೆರಿ ವೆಲ್, ಕರೆಂಟ್ ಪಾಸ್ ಆಗ್ತಾ ಇದೆ ಕಂಟಿನ್ಯೂಸ್ಲಿ ಅಂದರೆ ಡ್ಯೂ ಟು ದ ರೆಸಿಸ್ಟಿವಿಟಿ ಆಫ್ ದ ಮಟೀರಿಯಲ್ ಅಲ್ಲಿ ಏನಂದರೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ರೀತಿ ಪ್ರೊಡ್ಯೂಸ್ ಆಗುವಂತಹ ಹೀಟ್ ಏನಿದೆ ಅದು ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡ್ ಆಗಿದೆ, ಹೌದಾ? ಸೊ ಅದು ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ? ಸೊ ಹೀಟ್ ಪ್ರೊಡ್ಯೂಸ್ಡ್ ಹೆಚ್. ಸೊ ಹೀಟ್ ಪ್ರೊಡ್ಯೂಸ್ ಆಗುವಂಥ ಹೀಟ್ ಏನಿದೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಕರೆಂಟ್. ಸೊ ಹೀಟ್ ಪ್ರೊಡ್ಯೂಸ್ಡ್ ಹೆಚ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಕರೆಂಟಿಗೆ. ಸ್ಕ್ವೇರ್ ಆಫ್ ದ ಕರೆಂಟಿಗೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. ನೆಕ್ಸ್ಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್, ಅಂದರೆ ನಾವು ಕರೆಂಟ್ ಜಾಸ್ತಿ ಪ್ರೊಡ್ಯೂಸ್ ಮಾಡಿದಷ್ಟು ಕಂಟಿನ್ಯೂಸ್ಲಿ ಕರೆಂಟ್ ಫ್ಲೋ ಆದಂಗೆಲ್ಲ ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಇನ್ ದ ಸೇಮ್ ವೇ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಆಫ್ ದ ಮಟೀರಿಯಲ್ ಜಾಸ್ತಿ ಇದ್ದಷ್ಟು ಹೀಟ್ ಪ್ರೊಡ್ಯೂಸ್ ಆಗೋದು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೈಮ್, ಅಂದರೆ ಎಷ್ಟು ಜಾಸ್ತಿ ಹೊತ್ತು ನೀವು ಕರೆಂಟ್ ಪ್ರೊಡ್ಯೂಸ್ ಮಾಡಿದಷ್ಟು ಅಲ್ಲಿ ಏನಾಗುತ್ತೆ, ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದನ್ನೆಲ್ಲ ಕಂಬೈನ್ ಮಾಡಿಬಿಟ್ಟು ಹೆಚ್ ಈಸ್ ಈಕ್ವಲ್ಸ್ ಟು ಐ ಸ್ಕ್ವಯರ್ ಆರ್ ಟಿ ಅಂತ ಒಂದು ಈಕ್ವೇಷನ್, ಹೌದಾ? ಈ ಈಕ್ವೇಷನ್ ಇಲ್ಲಿದೆ. ಸೊ ಈ ಥರ ಈಕ್ವೇಷನ್ ಫಾರ್ಮ್ ಆಗಿದೆ. ಅಂದರೆ ಈ ಈಕ್ವೇಷನ್ ನೆನ್ಪಿಟ್ಕೊಂಡ್ರೆ ಸಾಕು, ಜೌಲ್ಸ್ ಲಾ ಆಫ್ ಹೀಟಿಂಗ್ ನೆನ್ಪಿಟ್ಕೊಳ್ಳೋದೇನು ಕಷ್ಟ ಆಗೋದಿಲ್ಲ. ಈಕ್ವೇಷನ್ ಏನಿದೆ ಹೆಚ್ ಈಸ್ ಈಕ್ವಲ್ ಟು ಐ ಸ್ಕ್ವಯರ್ ಆರ್ ಟಿ, ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಕರೆಂಟ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್. ಸೊ ಇದು ಜೌಲ್ಸ್ ಲಾ ಆಫ್ ಹೀಟಿಂಗ್. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಜೌಲ್ಸ್ ಲಾ. ಸೊ ಜೌಲ್ಸ್ ಲಾ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಇದನ್ನು ಕೇಳ್ತಾರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಪ್ಲಿಕೇಶನ್ಸ್ ಆಫ್ ಜೌಲ್ಸ್ ಲಾ ನೆನ್ಪಿಟ್ಕೊಳ್ಳೋದು ತುಂಬ ಮುಖ್ಯ. ಸೊ ಅಪ್ಲಿಕೇಶನ್ಸ್ ಏನೇನಿದೆ ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕೇಳ್ತಾರೆ, ಈ ಥರ ಕ್ವಶನ್ಸನ್ನು ಕೇಳ್ತಾರೆ. ಸೊ ಫಸ್ಟ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತಂದರೆ ವೆರಿ ಫಸ್ಟು ಫ್ಯೂಸ್. ಫ್ಯೂಸ್ ಅಂದರೆ ಏನು? ಇಟ್ ಈಸ್ ಅ ಸರ್ಕ್ಯೂಟ್ ವಿಚ್ ಹ್ಯಾಸ್ ಹೈ ರೆಸಿಸ್ಟೆನ್ಸ್ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್. ಇಟ್ ಪ್ರೊಟೆಕ್ಟ್ಸ್ ಡಿವೈಸಸ್ ಫ್ರಮ್ ಎಕ್ಸಸ್ ಹೀಟ್. ಇದೇನು ಅಂತಂದರೆ ಹೈ ರೆಸಿಸ್ಟೆನ್ಸ್ ಇರುತ್ತೆ ಬಟ್ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಸೊ ಸಡನ್ಲಿ ಕರೆಂಟ್ ಫ್ಲಕ್ಚುಯೇಷನ್ ಆದರೆ ಅಥವಾ ಓವರ್ಲೋಡ್ ಆಯಿತು ಅಂತಂದರೆ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಶಾರ್ಟ್ ಸರ್ಕ್ಯೂಟ್ ಆಗೋದ್ರಿಂದ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗಳನ್ನ, ಹೌದಾ, ತುಂಬ ರೇಟ್ ಇರುತ್ತೆ ಅಪ್ಲಯನ್ಸಸ್ಗಳದೆಲ್ಲ, ಅವೆಲ್ಲ ಹಾಳಾಗೋಗ್ಬಿಟ್ರೆ ವೇಸ್ಟ್ ಅಲ್ವಾ? ಸೊ ಅವುಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಏನು ಅಂತಂದರೆ ಫ್ಯೂಸ್ಗಳನ್ನ ಬಳಸ್ತಾರೆ. ಸೊ ಡೆಫಿನೇಷನ್ ಏನು? ದ ಸರ್ಕ್ಯೂಟ್ ವಿಚ್ ಹ್ಯಾಸ್ ಹೈ ರೆಸಿಸ್ಟೆನ್ಸ್ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್, ಇಟ್ ಪ್ರೊಟೆಕ್ಟ್ಸ್ ಡಿವೈಸಸ್ ಫ್ರಮ್ ಎಕ್ಸೆಸ್ ಕರೆಂಟ್, ಇಟ್ ಈಸ್ ಮೇಡ್ ಆಫ್ ಅಲಾಯ್. ಸೊ ಇದನ್ನು ಏನು ಮಾಡ್ತಾರೆ ಅಂದರೆ ಇದನ್ನು ಅಲಾಯಿಂದ ಮಾಡಿರ್ತಾರೆ. ಸೊ ಏನು ಮಾಡ್ತಾರೆ, ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ So fuse, a circuit which has high resistance and low melting point. It protects devices from excess current. It is made of alloy connected in series. So fuse ಏನು ಉಪಯೋಗ ಇದೆ, ಎದಕ್ಕೆ ಬಳಸ್ತೀವಿ ಫ್ಯೂಸನ್ನು ಅಂತಂದರೆ, ಇದೊಂದು ಸರ್ಕ್ಯೂಟ್. ಅಲ್ಲಿ ಒಂದು ಏನಿರುತ್ತೆ ಅಂದರೆ ಆ ಸರ್ಕ್ಯೂಟಲ್ಲಿ ಒಂದು ಈ ಥರ ವೈರ್ ಇರುತ್ತೆ. ಸೊ ಈ ವೈರ್ ಏನಾಗಿರುತ್ತೆ ಅಂದರೆ ಅಲಾಯಿಂದ ಆಗಿರುತ್ತೆ. ಇಟ್ ಹ್ಯಾಸ್ ಅ ಹೈ ರೆಸಿಸ್ಟೆನ್ಸ್ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್. ಸೊ ಸಪೋಸ್ ಎಕ್ಸಸ್ ಕರೆಂಟ್ ಪಾಸ್ ಆಯಿತು ಅಂದರೆ ಏನಾಗುತ್ತೆ ಅಂತಂದರೆ ಇದು ಫ್ಯೂಸ್ ಏನಾಗುತ್ತೆ ಅಂತಂದರೆ ಮೆಲ್ಟ್ ಆಗಿಬಿಡುತ್ತೆ. ಸೊ ಮೆಲ್ಟ್ ಆಗಿಬಿಟ್ಟು ಇದು ವೈರ್ ಕಟ್ ಆಯಿತು, ಇಲ್ಲಿ ಮೆಲ್ಟ್ ಆಗಿ ಕಟ್ ಆಯಿತು ಅಂತಂದರೆ ಕರೆಂಟ್ ಪಾಸ್ ಆಗೋದಿಲ್ಲ. ಸೊ ಎಕ್ಸಸ್ ಕರೆಂಟ್ ಬಂದಾಗ ಈ ಥರ ಆಯಿತು ಅಂತಂದರೆ ಉಳಿದಿರೋ ಅಪ್ಲಯನ್ಸಸ್ಗೆ ಎಲೆಕ್ಟ್ರಿಸಿಟಿ ಪಾಸ್ ಆಗೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಹೆಚ್ಚು ಕರೆಂಟ್ ಬಂದಾಗ ಶಾರ್ಟ್ ಸರ್ಕ್ಯೂಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅದರಿಂದ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗಳನ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಫ್ಯೂಸನ್ನು ಬಳಸ್ತಾರೆ. ಇದನ್ನು ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಇದನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ಇದು ಯಾವ ಥರ ಕನೆಕ್ಟ್ ಮಾಡ್ತಾರೆ ಅಂದರೆ ಸೀರೀಸಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಒನ್ ಈಸ್
ಬಲ್ಬ್. ಸೊ ಸೆಕೆಂಡ್ ಅಪ್ಲಯನ್ಸ್ ಯೂಸ್ ಏನಿದೆ, ಅಪ್ಲಿಕೇಶನ್ ಏನಿದೆ ಜೌಲ್ಸ್ ಲಾದು ಅಂದರೆ ಬಲ್ಬ್. ಸೊ ಬಲ್ಬ್ ಈಸ್ ಅ ಮೇಡ್ ಆಫ್ ಫಿಲಮೆಂಟ್ ವಿತ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್ ಮೇಡ್ ವಿತ್ ಟಂಗ್ಸ್ಟನ್. ಇದೊಂದು ಫಿಲಮೆಂಟ್ ಇರುತ್ತೆ, ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಇದನ್ನು ಯಾವುದರಿಂದ ಮಾಡಿರ್ತಾರೆ ಅಂದರೆ ಟಂಗ್ಸ್ಟನ್ನಿಂದ ಮಾಡಿರ್ತಾರೆ. ಸೊ ಇದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದ ಇದು ತುಂಬ ಹೊತ್ತು ಕರೆಂಟ್ ಪಾಸ್ ಆದಾಗ ಆ ಫಿಲಮೆಂಟ್ ಏನಾಗುತ್ತೆ, ಗ್ಲೋ ಆಗುತ್ತೆ. ಟಂಗ್ಸ್ಟನ್ ಏನಾಗುತ್ತೆ ಅಂದರೆ ಗ್ಲೋ ಆಗುತ್ತೆ ಡ್ಯೂ ಟು ಇಟ್ಸ್ ಗೆಟ್ಸ್ ಹೀಟ್ ಜಾಸ್ತಿ ಆದಷ್ಟು ಅದೇನಾಗುತ್ತೆ, ಗ್ಲೋ ಆಗುತ್ತೆ, ಅದು ಬೆಳಕನ್ನು ಕೊಡುತ್ತೆ. ಸೊ ಈ ರೀತಿಯಾಗಿ ಬಲ್ಬ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ಎಲೆಕ್ಟ್ರಿಕ್ ಪವರ್. ಸೊ ಎಲೆಕ್ಟ್ರಿಕ್ ಪವರ್ ನೋಡಿರಿ, ನೆಕ್ಸ್ಟ್ ಡೆಫಿನೇಷನ್ ಅಮೌಂಟ್ ಆಫ್ ವರ್ಕ್ ಡನ್ ಬೈ ಕರೆಂಟ್ ಪರ್ ಯೂನಿಟ್ ಟೈಮ್. ಸೊ ಎಲೆಕ್ಟ್ರಿಕ್ ಪವರ್ ಅಂದರೆ ಏನಂದರೆ ಅಮೌಂಟ್ ಆಫ್ ವರ್ಕ್ ಡನ್ ಬೈ ಕರೆಂಟ್ ಪರ್ ಯೂನಿಟ್ ಟೈಮ್. ಸೊ ಯೂನಿಟ್ ಟೈಮಲ್ಲಿ ಎಷ್ಟು ಅಮೌಂಟ್ ಆಫ್ ವರ್ಕ್ ಡನ್ ಆಗಿದೆ ಅದು. ಸೊ ಇದ್ರದ್ದು SI ಯೂನಿಟ್ ಏನಿದೆ ಅಂತಂದರೆ ವ್ಯಾಟ್. ಆಮೇಲೆ ಅಪ್ಲಿಕೇಶನ್ಸ್ ಆಫ್ ಜೌಲ್ಸ್ ಲಾದಲ್ಲಿ ಇನ್ನೂ ಒಂದು ಏನಿದೆ ಅಪ್ಲಿಕೇಶನ್ ಅಂದರೆ ಹೀಟರ್ಸು, ಟೋಸ್ಟರ್ಗಳು, ಇಲ್ಲೆಲ್ಲ ರೆಸಿಸ್ಟರ್ಗಳನ್ನ ಬಳಸಿರ್ತಾರೆ. ಅದು ಕೂಡ ಅಪ್ಲಿಕೇಶನ್ ಆಫ್ ಜೌಲ್ಸ್ ಲಾನೇ, ಹೌದಾ. ವಾಟರ್ ಹೀಟರ್ ನೀವೇನು ಅಬ್ಸರ್ವ್ ಮಾಡ್ತೀರಲ್ವ, ಟೋಸ್ಟರ್ಗಳನ್ನ ಯೂಸ್ ಮಾಡ್ತೀರಲ್ವ. ಸೊ ಇದೆಲ್ಲ ಹೇಗೆ ಯಾವುದಂದರೆ ಜೌಲ್ಸ್ ಲಾ ಆಫ್ ಹೀಟಿಂಗ್ದೆ ಅಪ್ಲಿಕೇಶನ್ಸ್ ಅದು. ಓಕೆ. ಸೊ ನೆಕ್ಸ್ಟ್ ಎಲೆಕ್ಟ್ರಿಕ್ ಪವರ್ ನೋಡ್ರಿ, ಅಮೌಂಟ್ ಆಫ್ ವರ್ಕ್ ಡನ್ ಬೈ ಕರೆಂಟ್ ಪರ್ ಯೂನಿಟ್ ಟೈಮ್. ಸೊ ಅದರದ್ದು ಫಾರ್ಮುಲಾ ಏನು ಬರುತ್ತೆ, P = VI. ಸೊ P = VI. ಪವರಿಂದ ಖಂಡಿತ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಯು ಶುಡ್ ನಾಟ್ ಫರ್ಗೆಟ್ ಇಟ್. ಸೊ ಪವರಿಂದ ಒಂದು ಯಾವುದಾದ್ರೂ ಒಂದು ವರ್ಡ್ ಪ್ರಾಬ್ಲಮ್ ಬರುತ್ತೆ. ಸೊ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಸೊ P = VI ಅಂದರೆ P = V ಅಂದರೆ ವೋಲ್ಟೇಜ್ ಮಲ್ಟಿಪ್ಲೈಡ್ ವಿತ್ I. ಸೊ ಇದನ್ನು ನೆಕ್ಸ್ಟ್ ಮತ್ತೆ ಏನು ಮಾಡ್ತಾರೆ, P = I²R ಅಂತ ಮಾಡ್ಬೋದು. ಅಂದರೆ ಇದು ಯಾವ ಥರ ಚೇಂಜಸ್ ಆಗುತ್ತೆ ಇಲ್ಲಿ ಅಂತಂದರೆ, V ಅನ್ನು ನೀವೇನು ಮಾಡ್ತೀರ ಅಂದರೆ V = IR ರಿಪ್ಲೇಸ್ ಮಾಡ್ತೀವಿ. ಸೊ V ಪ್ಲೇಸಲ್ಲಿ IR ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ V ಇದ್ದಲ್ಲಿ I ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, I × I² ಆಗುತ್ತೆ. ಸೊ ಇದು ಒಂದು ಇಕ್ವೇಷನ್ನು. ನೆಕ್ಸ್ಟು ಆರನ್ನು ರಿಪ್ಲೇಸ್ ಮಾಡ್ಬೋದು, ಸೇಮ್ R ಕೂಡ ಏನಾಗುತ್ತೆ V. ಸೊ V = IR. ಸೊ R = ಏನಾಗುತ್ತೆ, V/I ಆಗುತ್ತೆ. ಸೊ ಇಲ್ಲಿ ಇದೇ ಇಕ್ವೇಷನಲ್ಲಿ P = VI ಅಲ್ಲಿ I ಇರೋ ಜಾಗದಲ್ಲಿ ನೀವು ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, V/R. ಸೊ V/R ಅನ್ನು ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ಇದು V²/R ಆಗುತ್ತೆ. ಸೊ ಈ ಥರ P = VIನೇ 3 ಫಾರ್ಮಲ್ಲಿ ಬರಿಬೋದು. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಓಕೆ. ನೆಕ್ಸ್ಟು ಕಮರ್ಷಿಯಲ್ ಯೂನಿಟ್ ಏನಿದೆ, ಜನರಲ್ಲಾಗಿ ನಾವು ಯಾವ ಯೂನಿಟ್ ಯೂಸ್ ಮಾಡ್ತೀವಿ ಅಂದರೆ kWh ಯೂಸ್ ಮಾಡ್ತೀವಿ. ಸೊ kWh. ಸೊ ಎಲೆಕ್ಟ್ರಿಕ್ ಪವರ್ದು ಜನರಲ್ಲಾಗಿ ಕಮರ್ಷಿಯಲಿ ಬಳಸುವಂಥದ್ದು ಯಾವುದಂದ್ರೆ kWh. ಸೊ 1 kWh ಅಂದರೆ ಎಷ್ಟು ಜೌಲ್ಸ್ ಆಫ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಅಂದರೆ 3.6 × 10⁶ ಜೌಲ್ಸ್ ಅಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಈಗ ಒಂದು ನ್ಯೂಮರಿಕಲ್ನ ನೋಡೋಣ, ಪ್ರಾಬ್ಲಮನ್ನು ನೋಡೋಣ ಯಾವ ಥರ ಇರುತ್ತೆ, ಯಾವ ಥರ ಸಾಲ್ವ್ ಮಾಡೋದು ಅಂತ. A bulb is rated 200 volts and 40 watt. What is the resistance? 5 such bulbs are lighted for 5 hours. ಇಲ್ಲಿ ನೋಡಿ, ಒಂದು ಬಲ್ಬ್ ಇದೆ, ಅದ್ರ ಮೇಲೆ ಈ ಥರ ಜನರೆಲ್ಲ ಕೊಟ್ಟಿರ್ತಾರೆ 200 volts 40 watts ಅಂತ. ಸೊ ಈಗ ಏನೇನು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ವ್ಯಾಟ್. ನಿಮಗೆ ಗೊತ್ತು ಎಲೆಕ್ಟ್ರಿಕ್ ಪವರ್ದು SI ಯೂನಿಟ್ ಏನು, ವ್ಯಾಟ್, ಹೌದಾ. ಸೊ ಈಗ ಗಿವನ್ ನೋಡ್ರಿ, ವೋಲ್ಟೇಜ್ ಕೊಟ್ಟಿದ್ದಾರೆ 200 volts ಅಂತ, ಪವರ್ ಕೊಟ್ಟಿದ್ದಾರೆ 40 ವ್ಯಾಟ್ ಅಂತ, ಹೌದಾ. ನೀವೇನು ಫೈಂಡ್ ಔಟ್ ಮಾಡಬೇಕು, ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕಿಲ್ಲ, ಆ್ಯಕ್ಚುಲಿ R ಫೈಂಡ್ ಔಟ್ ಮಾಡಬೇಕು. ಸೊ R ಫೈಂಡ್ ಔಟ್ ಮಾಡಬೇಕಂದ್ರೆ ಅಲ್ಲಿ ಫ್ಲೋ ಆಗ್ತಿರುವಂಥ ಕರೆಂಟ್ ಎಷ್ಟು ಅಂತ ನಮಗೆ ಗೊತ್ತಾಗಬೇಕು ಫಸ್ಟ್, ಹೌದಾ. ಕರೆಂಟ್ ಗೊತ್ತಾಯ್ತಂದ್ರೆ ರೆಸಿಸ್ಟೆನ್ಸ್ ಕಂಡುಹಿಡಿಯೋದನ್ನು ಕಷ್ಟ ಆಗಲ್ಲ. ಸೊ ಆ ರೀಸನ್ಗೆ ಫಸ್ಟ್ ಕರೆಂಟ್ ಫೈಂಡ್ ಔಟ್ ಮಾಡೋಣ. ಸೊ I = ಹೌ ಮಚ್, ವಿಲ್ ಸಿ. ನೋಡಿ ನೆಕ್ಸ್ಟು P = VI. ಸೊ ಪವರ್ P = VI, ಯು ನೋ ದಟ್. ಸೊ ಪವರ್ ಪ್ಲೇಸಲ್ಲಿ 40 ರಿಪ್ಲೇಸ್ ಮಾಡೋಣ. ವ್ಯಾಟ್ಸ್ ಎಷ್ಟಿದೆ, 200 volts ಎಷ್ಟಿದೆ ವೋಲ್ಟೇಜ್. ಸೊ 200 volts. I ಫಸ್ಟ್ ಫೈಂಡ್ I. ಸೊ ಅದನ್ನು ಇಕ್ವೇಷನ್ ಅದರ್ ಸೈಡ್ ಕಳಿಸಿದ್ರೆ ಏನಾಗುತ್ತೆ, 40 / 200 ಆಗುತ್ತೆ. ಸೊ 0 ಕೆಟ್ಸ್ ಕ್ಯಾನ್ಸಲ್, 4 1 4 5. ಸೊ I = ನಮಗೆ ಎಷ್ಟು ಬರುತ್ತೆ ಅಂದರೆ 1/5 ಬರುತ್ತೆ, ಹೌದಾ. ಇದಿಷ್ಟೇ ಇರಲಿ. ನೆಕ್ಸ್ಟ್ ಹಿಂಗೆ ಮತ್ತೆ
ಯೂಸ್ ಆಗುತ್ತೆ ಇದು. ಸೊ ಈ ನೆಕ್ಸ್ಟ್ ವಿ ವಾಂಟ್ ಆರ್ ಇಸ್ ಈಕ್ವಲ್ಸ್ ಟು ವಿ ಬೈ ಐ. ಹೆಂಗೆ ಬಂತು ಅಂದರೆ ಓಮ್ಸ್ ಲಾ ಇಂದ ಬಂತು, ವಿ ಇಸ್ ಈಕ್ವಲ್ಸ್ ಟು ಐ ಆರ್. ಸೊ ಈ ಇಕ್ವೇಷನಿಂದ ಆರ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ವಿ ಬೈ ಐ ಆಗುತ್ತೆ. ಸೊ ಆರ್ ಇಸ್ ಈಕ್ವಲ್ಸ್ ಟು ವಿ ಬೈ ಐ. ಸೊ ವಿ ಅಂದರೆ 200, ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ 1/5. ಸೊ ನಾವೀಗಿನ ರೆಸಿಸ್ಟಿವಿಟಿ ಫೈಂಡ್ ಔಟ್ ಮಾಡ್ತೀವಿ 1/5, ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಕರೆಂಟ್ 1/5. ಸೊ ರೆಸಿಸ್ಟಿವಿಟಿ ಏನಾಗುತ್ತೆ, ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮರೇಟರ್. ಸೊ ದಿಸ್ ವಿಲ್ ಬಿ 200 × 5. ಸೊ 1000 ಓಮ್ಸ್ನಷ್ಟು ರೆಸಿಸ್ಟಿವಿಟಿ ಇದೆ. ಸೊ ಎನರ್ಜಿ ಎಷ್ಟು ಯೂಸ್ ಆಗಿದೆ, ಸೊ ಎನರ್ಜಿ ಈಸ್ ಈಕ್ವಲ್ಸ್ ಟು, ಇಲ್ಲಿ ನೋಡಿರಿ 5 ಸಚ್ ಬಲ್ಬ್ಸ್ ಆರ್ ಲೈಟೆಡ್ ಫಾರ್ 5 hours ಅಂತ ಕೇಳಿದ್ದಾರೆ. ಹೌದಾ. ಸೊ ಎನರ್ಜಿ ಯಾವಾಗಲೂ ಫೈಂಡ್ ಔಟ್ ಮಾಡಬೇಕಾಗಿ ಬಂದಾಗ, ಹೌದಾ, ಎನರ್ಜಿ ಫೈಂಡ್ ಔಟ್ ಮಾಡ್ಬೇಕು ಬಂದಾಗ ನೀವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಫಸ್ಟ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಎನ್ ಇಂಟು ಪಿ ಇಂಟು ಟಿ. ಸೊ ಪವರ್ ಇಂಟು ಟೈಮ್. ಸೊ ಪವರ್ ಇಂಟು ಟೈಮ್ ಮಾಡಿದ್ರೆ ಎನರ್ಜಿ ಎಷ್ಟು ಕನ್ಸ್ಯೂಮ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹೌದಾ. ಸೊ ಈಗ ಅಂತ 5 ಬಲ್ಬ್ಸ್ ಇದೆ, 5 ಪವರ್ ಈಗಿನ ಎಷ್ಟು ಕೊಟ್ಟಿದ್ರು. ಸೊ ನೆಕ್ಸ್ಟ್ ನೋಡಿ ಎನರ್ಜಿ ಫೈಂಡ್ ಔಟ್ ಮಾಡಬೇಕು. ಸೊ ಎನರ್ಜಿ ಈಸ್ ಈಕ್ವಲ್ಸ್ ಟು ಎನ್ ಇಂಟು ಪಿ ಇಂಟು ಟಿ, ಅಂದರೆ ಪವರ್ ಇಂಟು ಟೈಮ್ ಅಂತ, ಎಷ್ಟು ಕಂಟಿನ್ಯೂಸ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಎನ್ ಇಂಟು ಪಿ ಇಂಟು ಟಿ. ಸೊ ಎನ್ ಅಂದರೆ ಟೋಟಲ್ ನಂಬರ್ 5. ಸೊ 5 ಬಲ್ಬ್ಸನ್ನು ಯೂಸ್ ಮಾಡಿದ್ದಾರೆ, ಪವರ್ ಈಸ್ 40. ಸೊ ಟೈಮ್ 5 hours. ಸೊ 5 hoursಲ್ಲಿದೆ. ಸೊ ಇಲ್ಲಿಗೆ ಎನರ್ಜಿ ಎಷ್ಟು ಕನ್ಸ್ಯೂಮ್ ಆಗಿದೆ ಅಂತ ಗೊತ್ತಾಗುತ್ತೆ, ಅಂದರೆ 1000 Wh ಅಷ್ಟು ಎನರ್ಜಿ ಕನ್ಸ್ಯೂಮ್ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಈ ರೀತಿಯಾಗಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು. ಸೊ ವೆರಿ ಫಸ್ಟ್ ನೀವೇನಂದರೆ ಎಲ್ಲವನ್ನೂ ಕೂಡ ಒಂದೇ ಯೂನಿಟ್ಸಲ್ಲಿ ಇದನ್ನು ನೋಡ್ಕೋಬೇಕು. ಹೌದಾ. ಇದು ವ್ಯಾಟ್ಸಲ್ಲಿದ್ದು ಉಳಿದಿರೋವಂಥ ವ್ಯಾಲ್ಯೂ ಹವರ್ಸಲ್ಲಿತ್ತು, ಟೈಮ್ ಸೆಕೆಂಡ್ಸಲ್ಲಿತ್ತು ಅಂದರೆ ನೀವು ಅದನ್ನೆಲ್ಲನೂ ಕನ್ವರ್ಟ್ ಮಾಡ್ಕೋಬೇಕು. ವ್ಯಾಟ್ ಹವರ್ ಇತ್ತು ಅಂತಂದರೆ ಟೈಮನ್ನು ಕೂಡ ಹವರ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ಈ ಥರ ಎಲ್ಲನೂ ಒಂದೇ ಯೂನಿಟಲ್ಲಿ ಬರೋ ಥರ ಬರ್ಕೊಂಡು ನೀವು ಸಾಲ್ವ್ ಮಾಡಿದ್ರಿ ಅಂತಂದರೆ ಈಸಿಯಾಗಿ ನ್ಯೂಮರಿಕಲ್ಸ್ಗಳನ್ನ ನೀವು ಸಾಲ್ವ್ ಮಾಡ್ಬೋದು.